ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದರು. ಬಳಿಕ ಮಾತನಾಡಿದ ಅವರು, ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಸಮಗ್ರ ಅಭಿವೃದ್ಧಿ ಕೆಲಸಗಳಿಗೆ ಕಾಯಕಲ್ಪ ನೀಡಲು ಹಾಗೂ ಇಲ್ಲಿನ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಕಾರ್ಯ ಪ್ರವೃತ್ತವಾಗಿದ್ದು, ಈ ಕುರಿತು ಮುಂದಿನ ತಿಂಗಳು ಮಾಜಿ ಶಾಸಕರು, ಅಧಿಕಾರಿಗಳು ಹಾಗೂ ಪ್ರಮುಖರ ಸಭೆಯನ್ನು ಬೆಂಗಳೂರಿನಲ್ಲಿ ಕರೆಯಲಾಗಿದೆ ಎಂದರು. ಜುಲೈ ಫಸ್ಟ್ ವೀಕಲ್ಲಿ ಬೆಂಗಳೂರಲ್ಲೇ ಆಡಳಿತ ಮಂಡಳಿಯವರ ಸಭೆ ಕರೆಯುತ್ತೀನಿ ಅಂತ ಈಗ ಹೇಳಿದ್ದೀನಿ. ಯಾಕಂದರೆ ಅದರಲ್ಲಿ ಕೆಲವು ಎಲ್ಲ ಬಸ್ ಸ್ಟ್ಯಾಂಡಿಗೆ ಜಾಗ ಬೇಕು, ಆಮೇಲೆ ಇದಕ್ಕೆ ಪಾರ್ಕಿಂಗ್ಗೆ ಒಂದು 3.5 ಎಕರೆ ಜಾಗ ಬೇಕು, ಮತ್ತು ನಮ್ಮ ಮೆಡಿಕಲ್ ಕಾಲೇಜು ಏನೋ ಪ್ರಪೋಸಲ್ಸ್ ಎಲ್ಲ ಇದೆ. ಅದಕ್ಕೆ ನಮ್ಮ ರೆವಿನ್ಯೂ ಸೆಕ್ರೆಟರಿಯವರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕಮಿಷನರು ಮತ್ತು ನಮ್ಮ ಶಾಸಕರು, ನಮ್ಮ ಮಾಜಿ ಶಾಸಕರು ಮತ್ತು ಸಂಸ್ಥೆ ಎಲ್ಲವನ್ನೂ ಕೂಡ ಬೆಂಗಳೂರಲ್ಲೇ ಕರೀತೀನಿ. ಕರೆದಾಗ ಇಲ್ಲಿ ಇನ್ನೂ ಡಿಟೇಲಾಗಿ ಒಂದು 2 ಅವರ್ಸು ಕೂತ್ಕೊಂಡು ಮಾತಾಡಿ, ಯಾಕಂದರೆ ಹೆಚ್ಚು ಜನ ಬರ್ತಾ ಇರ್ತಕ್ಕಂಥ ಕಡೆ ಹೆಚ್ಚು ಆದ್ಯತೆ ಕೊಡಬೇಕು ನಾವು. ಈಗ ಇದು MM ಹಿಲ್ಸಲ್ಲಿ ಒಂದು 10 ವರ್ಷಕ್ಕೆ ಮುಂಚೆ ಪ್ರಾಧಿಕಾರ ಮಾಡಿದ್ಮೇಲೆ ಈಗ ಸಾಕಷ್ಟು ಅಲ್ಲಿ ಅಭಿವೃದ್ಧಿ ಆಗಿದೆ. ಈಗ ಚಾಮುಂಡಿ ಬೆಟ್ಟನೂ ಪ್ರಾಧಿಕಾರ ಮಾಡಿದ್ದೀವಿ. ಹುಲಿಗಮ್ಮ ಸುಮಾರು 80 ಲಕ್ಷ ಜನ ಬರ್ತಾರೆ ಒಂದು ವರ್ಷಕ್ಕೆ, ಅದು ಪ್ರಾಧಿಕಾರ ಮಾಡಿದ್ದೀವಿ. ಆಮೇಲೆ ಘಾಟಿ ಸುಬ್ರಹ್ಮಣ್ಯ ಒಂದು 25 ಲಕ್ಷ ಜನ ಬರ್ತಾರೆ ವರ್ಷಕ್ಕೆ, ಅದು ಮಾಡಿದ್ದೀವಿ. ಇದೆಲ್ಲದಕ್ಕೂ ಕೂಡ ಮಾಸ್ಟರ್ ಪ್ಲ್ಯಾನ್ನು ಅಪ್ರೂವ್ ಮಾಡಿಕೊಟ್ಟಿದ್ದೀನಿ. ಮತ್ತು ರೇಣುಕಾ ಯಲ್ಲಮ್ಮ 1 ಕೋಟಿ ಜನ ಬರ್ತಾರೆ, 5 ರಾಜ್ಯದಿಂದ ಬರ್ತಾರೆ. ಅದಕ್ಕೆ ಜಾಸ್ತಿ ಜನ ಬರ್ತಕ್ಕಂಥ ಕಡೆ ಹೆಚ್ಚು ಆದ್ಯತೆ ಕೊಡಬೇಕು. ಈ ಜಿಲ್ಲೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಮೂಕಾಂಬಿಕೆ ಈ 2 ದೇವಸ್ಥಾನಗಳಿಗೆ ಹೆಚ್ಚು ಜನ ಬರ್ತಾರೆ, ಹೆಚ್ಚು ಆದ್ಯತೆ ಇಲ್ಲಿ ಕೊಡಬೇಕಾಗುತ್ತೆ. ಅದಕ್ಕೆ ನಾನು ಜುಲೈ ಫಸ್ಟ್ ವೀಕಲ್ಲೂ ಬೆಂಗಳೂರಲ್ಲೇ ಒಂದು ಮೀಟಿಂಗ್ ಕರಿತೀನಿ.